ನಾಗರ ಪಂಚಮಿಯ ಪೂಜಾ ವಿಧಾನ ಮಹತ್ವದ ಕುರಿತು ತಿಳಿಯೋಣ. ಭಾರತದಲ್ಲಿ ಹಿಂದೂಗಳು ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ. ಈ ಹಬ್ಬವು ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಬರುತ್ತದೆ. ಈ ದಿನ ನಾಗದೇವರನ್ನು ಪೂಜಿಸಿ ಉಪವಾಸ ಮಾಡುವ ಸಂಪ್ರದಾಯವಿದೆ. ನಾಗದೇವರನ್ನು ಪೂಜಿಸುವುದರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ದೂರಾಗುತ್ತವೆ. ಆರಾಧನೆಯ ನಿಯಮಗಳನ್ನು ಪಾಲಿಸದೇ ಇದ್ದರೆ ವ್ಯಕ್ತಿಯು ಸಾಕಷ್ಟು ಸಮಸ್ಯೆಗಳಿಗೆ ಒಳಗಾಗುತ್ತಾನೆ ಎನ್ನುವ ನಂಬಿಕೆ ಇದೆ. ನಾಗರ ಪಂಚಮಿಯ ಪೂಜಾ ವಿಧಾನ. 8 ಹಾವುಗಳನ್ನು ಈ ಹಬ್ಬದ ಪ್ರಮುಖ ದೇವರುಗಳೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಅನಂತ, ವಾಸುಕಿ, ಪದ್ಮ, ಮಹಾಪದ್ಮ, ತಕ್ಷಕ, ಕುಳಿರ, ಕಾರ್ಕೋಟಕ ಮತ್ತು ಶಂಖ ಎಂಬ 8 ಸರ್ಪಗಳನ್ನು ಪೂಜಿಸಲಾಗುತ್ತದೆ. ಚತುರ್ಥಿಯ ದಿನ ಒಂದು ಹೊತ್ತಿನ ಊಟ ಮಾಡಿ, ಪಂಚಮಿ ದಿನ ಉಪವಾಸ ಮಾಡಿ, ಸಂಜೆ ಒಂದು ಹೊತ್ತಿನ ಊಟ ಮಾಡಿ, ಪೂಜೆಗಾಗಿ ಮರದ ಪೀಠ ಅಥವಾ ಮಣೆಯ ಮೇಲೆ ಮಣ್ಣಿನ ಮೂರ್ತಿ ಅಥವಾ ಹಾವಿನ ವಿಗ್ರಹವನ್ನು ಇರಿಸಲಾಗುತ್ತದೆ. ನಂತರ ನಾಗದೇವರಿಗೆ ಅರಿಶಿನ, ಕುಂಕುಮ, ಅಕ್ಕಿ ಮತ್ತು ಹೂವುಗಳನ್ನು ಅರ್ಪಿಸಿ ಪೂಜಿಸಲಾಗುತ್ತದೆ. ನಂತರ ಹಸಿ ಹಾಲು, ತುಪ್ಪ ಮತ್ತು ಸಕ್ಕರೆಯನ್ನು ಬೆರೆಸಿ ಪೀಠದ ಮೇಲೆ ಪ್ರತಿಷ್ಠಾಪಿಸಲಾದ ನಾಗದೇವರಿಗೆ ಅರ್ಪಿಸಬೇಕು. ಪೂಜೆಯ ನಂತರ ನಾಗದೇವರಿಗೆ ಆರತಿಯನ್ನು ಮಾಡಲಾಗುತ್ತದೆ. ಈ ದಿನ ನೀವು ಆವಾಡಿಗರಿಗೆ ಸ್ವಲ್ಪ ದಕ್ಷಿಣೆಯನ್ನು ನೀಡಿ ಹಾವಿಗೆ ಹಾಲೆರೆಯಬಹುದು. ಇನ್ನು ಸರಳವಾಗಿ ಮುಂಜಾನೆ ಬೇಗ ಎದ್ದು ಶುದ್ಧರಾಗಿ ಹೊಸ ಅಥವಾ ಒಗೆದ ಬಟ್ಟೆಯನ್ನು ಧರಿಸಿ ನಾಗರ ಕಲ್ಲುಗಳಿಗೆ ಹಾಲೆರೆದು ಅರಿಶಿಣ, ಕುಂಕುಮ, ಕೇದಿಗೆ ಹೂವು, ನಾಗರಿಗೆ ಪ್ರಿಯವಾದ ಭೋಗವನ್ನು ಅರ್ಪಿಸಿ ಧೂಪ ದೀಪ ಬೆಳಗಿಸಿ ಪ್ರದಕ್ಷಿಣೆಯನ್ನು ಹಾಕಿ ಬರಬಹುದು. ನಾಗರ ಪಂಚಮಿಯ ಇತಿಹಾಸವನ್ನು ನೋಡುವುದಾದರೆ, ಹಿಂದೂ ನಂಬಿಕೆಯ ಪ್ರಕಾರ ಪ್ರಾಚೀನ ಕಾಲದಿಂದಲೂ ಹಾವುಗಳನ್ನು ದೇವರಂತೆ ಪೂಜಿಸಲಾಗುತ್ತದೆ. ನಾಗರ ಪಂಚಮಿಯ ದಿನದಂದು ನಾಗರ ಹಾವುಗಳಿಗೆ ಪೂಜೆಯನ್ನು ಮಾಡುವುದು ಹೆಚ್ಚಿನ ಮಹತ್ವವನ್ನು ಹೊಂದಿದೆ. ನಾಗರ ಪಂಚಮಿಯ ದಿನದಂದು ಹಾವುಗಳನ್ನು ಪೂಜಿಸುವ ಜನರು ಹಾವು ಕಡಿತದಿಂದ ರಕ್ಷಣೆಯನ್ನು ಪಡೆದುಕೊಳ್ಳುತ್ತಾರೆ. ಈ ದಿನ ಹಾವಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿದರೆ ಶಾಶ್ವತ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ. ಈ ದಿನ ಮನೆಯ ಪ್ರವೇಶ ದ್ವಾರದಲ್ಲಿ ನಾಗಮೂರ್ತಿ ಮಾಡುವ ಸಂಪ್ರದಾಯವಿದೆ. ಇದು ಹಾವಿನ ಕಾಟದಿಂದ ಮನೆಯನ್ನು ರಕ್ಷಿಸುತ್ತದೆ ಎನ್ನುವ ನಂಬಿಕೆ ಇದೆ. ಭಾರತೀಯ ಗ್ರಂಥಗಳಾದ ಅಗ್ನಿ ಪುರಾಣ, ಸ್ಕಂದ ಪುರಾಣ, ನಾರದ ಪುರಾಣ ಮತ್ತು ಮಹಾಭಾರತಗಳು ಹಾವುಗಳ ಆರಾಧನೆಯನ್ನು ಹೊಗಳುವ ಹಾವುಗಳ ಇತಿಹಾಸದ ವಿವರಗಳನ್ನು ನೀಡುತ್ತವೆ. ಮಹಾಭಾರತ ಮಹಾಕಾವ್ಯದಲ್ಲಿ ಕುರುವಂಶದ ರಾಜ ಪರೀಕ್ಷಿತನ ಮಗ ಜನಮೇಜಯನು ಸರ್ಪಸತ್ರ ಎಂದು ಕರೆಯಲ್ಪಡುವ ನಾಗಬಲಿಯನ್ನು ಮಾಡುತ್ತಿದ್ದನು. ತಕ್ಷಕ ಎಂಬ ನಾಗರ ಹಾವಿನ ಕಚ್ಚುವಿಕೆಯಿಂದ ತನ್ನ ತಂದೆಯ ಮರಣಕ್ಕೆ ಸೇಡು ತೀರಿಸಿಕೊಳ್ಳಲು ಪ್ರಪಂಚದ ಎಲ್ಲ ಹಾವುಗಳನ್ನು ಕೊಲ್ಲುವ ಅಗ್ನಿಯಜ್ಞವನ್ನು ಕಲಿತ ಬ್ರಾಹ್ಮಣ ಋಷಿಗಳ ನಕ್ಷತ್ರ ಪುಂಜದಿಂದ ಪ್ರಾರಂಭಿಸಲಾಯಿತು. ಜನಮೇಜಯನ ಸಮ್ಮುಖದಲ್ಲಿ ಮಾಡಿದ ಯಜ್ಞವು ಎಷ್ಟು ಶಕ್ತಿಯುತವಾಗಿದೆ ಎಂದರೆ ಅದು ಎಲ್ಲ ಹಾವುಗಳನ್ನು ಯಜ್ಞಕುಂಡಕ್ಕೆ ಬೀಳುವಂತೆ ಮಾಡುತ್ತಿತ್ತು. ಪರೀಕ್ಷಾಹಿತನನ್ನು ಕಚ್ಚಿಕೊಂದ ತಕ್ಷಕನು ಮಾತ್ರ ತನ್ನ ರಕ್ಷಣೆಯನ್ನು ಕೋರಿ ಇಂದ್ರನ ಲೌಕಿಕ ಲೋಕಕ್ಕೆ ಓಡಿ ಹೋದನೆಂದು ಪುರೋಹಿತರು ಕಂಡುಕೊಂಡಾಗ ಋಷಿಗಳು ತಕ್ಷಕನನ್ನು ಮತ್ತು ಇಂದ್ರನನ್ನು ಯಜ್ಞದ ಬೆಂಕಿಗೆ ಎಳೆಯಲು ಮಂತ್ರಗಳನ್ನು ಪಠಿಸುವ ವೇಗವನ್ನು ಹೆಚ್ಚಿಸಿದರು. ತಕ್ಷಕನು ಇಂದ್ರನ ಮಂಚದ ಸುತ್ತಲೂ ಸುತ್ತಿಕೊಂಡನು. ಆದರೆ ಯಜ್ಞದ ಬಲವು ಎಷ್ಟು ಶಕ್ತಿಯುತವಾಗಿತ್ತು ಎಂದರೆ ತಕ್ಷಕನ ಜೊತೆಗೆ ಇಂದ್ರನು ಸಹ ಬೆಂಕಿಯ ಕಡೆಗೆ ಎಳೆಯಲ್ಪಟ್ಟನು. ಇದರಿಂದ ಹೆದರಿದ ದೇವರುಗಳು ಮಧ್ಯಸ್ಥಿಕೆ ವಹಿಸಿ ಬಿಕ್ಕಟ್ಟನ್ನು ಪರಿಹರಿಸುವಂತೆ ಮಾನಸ ದೇವಿಯಲ್ಲಿ ಮನವಿ ಮಾಡಿದರು. ನಂತರ ಅವಳು ತನ್ನ ಮಗ ಆಸ್ತಿಕನನ್ನು ಯಜ್ಞದ ಸ್ಥಳಕ್ಕೆ ಹೋಗಿ ಸರ್ಪಸಂತ್ರ ಯಜ್ಞವನ್ನು ನಿಲ್ಲಿಸುವಂತೆ ಜನಮೇಜಯನಿಗೆ ಮನವಿ ಮಾಡಿದಳು. ಆಸ್ತಿಕನು ಜನಮೇಜಯನಿಗೆ ಎಲ್ಲ ಶಾಸ್ತ್ರಗಳ ಜ್ಞಾನದಿಂದ ಪ್ರಭಾವಿತನಾದನು ಮತ್ತು ಅವನಿಗೆ ವರವನ್ನು ಹುಡುಕಲು ನೀಡಿದನು. ಆಗ ಆಸ್ತಿಕನು ಸರ್ಪಸತ್ರವನ್ನು ನಿಲ್ಲಿಸುವಂತೆ ಜನಮೇಜಯನನ್ನು ವಿನಂತಿಸಿದನು. ಬ್ರಾಹ್ಮಣನಿಗೆ ನೀಡಿದ ವರವನ್ನು ರಾಜನು ಎಂದಿಗೂ ನಿರಾಕರಿಸುವುದಿಲ್ಲವಾದ್ದರಿಂದ ಯಜ್ಞವನ್ನು ಮಾಡುತ್ತಿದ್ದ ಋಷಿಗಳ ರಕ್ಷಣೆಯ ಹೊರತಾಗಿಯೂ ಅವನು ಪಶ್ಚಾತ್ತಾಪ ಪಟ್ಟನು. ನಂತರ ಯಜ್ಞವನ್ನು ನಿಲ್ಲಿಸಲಾಯಿತು. ಇಂದ್ರ, ತಕ್ಷಕ ಮತ್ತು ಅವನ ಇತರ ಸರ್ಪ ಜನಾಂಗದ ಜೀವವನ್ನು ಉಳಿಸಲಾಯಿತು. ಈ ದಿನ ಹಿಂದೂ ಪಂಚಾಂಗದ ಪ್ರಕಾರ ನಾಡಿವರ್ಧಿನಿ ಪಂಚಮಿಯನ್ನು ಅಂದಿನಿಂದ ಈ ದಿನವು ನಾಗನ ಹಬ್ಬದ ದಿನವಾಗಿದೆ. ಏಕೆಂದರೆ ಈ ದಿನದಲ್ಲಿ ಅವರ ಪ್ರಾಣ ಉಳಿದಿದೆ. ಇಂದ್ರನು ಮಾನಸ ದೇವಿಯ ಬಳಿಗೆ ಹೋಗಿ ಪೂಜೆ ಮಾಡಿದನು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.